ಖಾಲಿ ಹುದ್ದೆಗೆ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಫೆಬ್ರವರಿ 24ರಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು. ಈ ನಡುವೆ ಇವತ್ತು ಮತ್ತೆ ಪ್ರತಿಭಟಿಸಲು ಮುಂದಾಗಿರುವಂತಹ ಉದ್ಯೋಗ ಆಕಾಂಕ್ಷಿಗಳಿಗೆ ಈಗಾಗಲೇ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇದರಾಚೆಯೂ ಕೂಡ ನಾವು ಮತ್ತೊಮ್ಮೆ ಪ್ರತಿಭಟನೆಯ ರಣಕಹಳೆ ಮೊಳಗಿಸಲು ಕೂಡ ಇದೀಗ ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿರುವಂಥದ್ದು. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇವತ್ತು ನಿಮಗೆ ನಿನ್ನೆ ನೋಟಿಸ್ ಕೊಟ್ಟಿದ್ರು, ಏನು ಅಂತ ನೋಟಿಸ್ ಕೊಟ್ಟರು ಸರ್, ಯಾಕೆ ಅಂತ? ಸರ್, ಇವತ್ತು ಏಪ್ರಿಲ್ 14 ಇವತ್ತೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನವೆಂಬ ನಿರಂತರ ಜ್ಯೋತಿಯನ್ನು ನೀಡಿದ ಶ್ರೇಷ್ಠ ನಾಯಕ ಅವರ ಜನ್ಮದಿನ. ಇವತ್ತು ನಾವು ವಿದ್ಯಾರ್ಥಿಗಳು ಇವತ್ತೇನಿದೆ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ 2,87,000 ಹುದ್ದೆನ ತುಂಬ್ತೀವಂತ ನಮಗೇನೋ ಇವರು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುವ ಮುನ್ನ ನಮಗೆ ಭರವಸೆ ಕೊಟ್ಟಿದ್ರು. ಇದರ ಪ್ರಕಾರ ಸರ್ಕಾರ ನಡ್ಕೊಂಡಿಲ್ಲ. ಆದ್ದರಿಂದ ನಾವು ಸೆಪ್ಟೆಂಬರ್ ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದೀವಿ. ಸರ್ಕಾರ ಹೋದ ಫೆಬ್ರವರಿ 27ನೇ ತಾರೀಕು ಅಧಿಕೃತವಾಗಿ ಆದೇಶ ಹೊರಡಿಸ್ತು, ನಾವು ಮುಂದಿನ 1 ತಿಂಗಳೊಳಗೆ ನೇಮಕಾತಿ ಮಾಡ್ತೀವಂತ. ಆದರೆ ಇಲ್ಲಿ ತನಕ ಯಾವುದೇ ರೀತಿ ನೇಮಕಾತಿ ಮಾಡಿಲ್ಲ. ಆದ್ದರಿಂದ ನಾವು ಇವತ್ತೇನು ಏಪ್ರಿಲ್ 14ನೇ ತಾರೀಕು ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಸ್ಟೂಡೆಂಟ್ ಅಸೋಸಿಯೇಷನಿಂದ ಹಮ್ಮಿಕೊಂಡಿದ್ವಿ. ಆದರೆ ಇವರು ಪೊಲೀಸವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಯಾವುದೇ ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಂಗಿಲ್ಲ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸ್ತೀವಿ ಹಾಗೂ ಮುಂದಿನ 1 ವರ್ಷ ನೀವು ಯಾವುದೇ ರೀತಿ ಪ್ರತಿಭಟನೆ ಮಾಡೋಂಗಿಲ್ಲ ಅಂತ. ನಾವು ಕೇಳೋದಿಷ್ಟೇ, ಸರ್ಕಾರಕ್ಕೆ ಯಾರು ಜುಡಿಷಿಯಲ್ ಪವರ್ ಕೊಟ್ಟಿದ್ದಂತ? ದಂಡ ವಿಧಿಸುವ ಹಕ್ಕು ಸರ್ಕಾರಕ್ಕೆ ಯಾರು ಕೊಟ್ಟಿದ್ದು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸ್ತಾ ಇದ್ದಾರೆ. ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಇದೇ ತಿಂಗಳು 17ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಅವತ್ತಿನ ಪ್ರತಿಭಟನೆ ರೂಪರೇಷೆ ಹೆಂಗಿರುತ್ತೆ ಸರ್? ಅಂದರೆ ಈಗಾಗಲೇ ನಾವು ನೋಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಯಿತು, ಎಲ್ಲ ರೀತಿಯಾದಂಥ ಹೋರಾಟಗಳ ಮೂಲಕ ಎಲ್ಲ ಕೇಳ್ಕೊಂಡಾಯಿತು. ಬಟ್ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗೆ ಸರ್ಕಾರದ ಉದ್ದೇಶ ಏನಿದೆ ಅಂತಂದರೆ, ನಾವು ಒಳ ಮೀಸಲಾತಿ ಅನ್ನೋ ಕೆಲವೊಂದಿಷ್ಟು ತೊಡಕುಗಳನ್ನ ತಂದಿಟ್ಬಿಟ್ಟು ಪದೇ ನೇಮಕಾತಿ ವಿಚಾರವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ರಾಜ್ಯಾದ್ಯಂತ ಇರುವಂಥ ಎಲ್ಲ ಆಸ್ಪಿರೆಂಟ್ಸ್ಗಳ ಧ್ವನಿ. ಇವತ್ತು ಧಾರವಾಡದಲ್ಲಿ ಒಂದು 50,000 ಜನ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದರಂಥ 50,000 ಜನ ಇನ್ನೂ ಬೇರೆ ಕಡೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲೂ. ಸೊ ನಾವು ಈಗ ಧಾರವಾಡದಲ್ಲಂತೂ ನಮ್ಗೆ ಅವಕಾಶ ಕೊಟ್ಟಿಲ್ಲ, ಹೋರಾಟವನ್ನು ಹತ್ತಿಕ್ಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಹೋರಾಟ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಸೊ ಅದಕ್ಕೆ ಬೆಂಗಳೂರಲ್ಲಿ 17ನೇ ತಾರೀಕು ನಾವು ಇವತ್ತು ಅವಕಾಶವನ್ನು ಪಡ್ಕೋತೀವಿ, ಇಲ್ಲಿ ಸ್ಟೇಷನ್ ಮೂಲಕ ಪಡ್ಕೊಂಡು 17ನೇ ತಾರೀಕು ಹೋರಾಟವನ್ನು ಫಿಕ್ಸ್ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆಸಿ, ಇಲ್ಲಿನ ಶಕ್ತಿ ಸೌಧದಲ್ಲಿ ಏನು ಕೂತ್ಕೊಂಡಿದ್ದಾರೆ ಇವರು ನಮಗೆ ನೇಮಕಾತಿಯನ್ನು ಮಾಡದೆ ನ್ಯಾಯವನ್ನು ಕೊಡದೆ ಕೂತಿದಾರಲ್ಲ, ಅವರನ್ನು ನಮ್ಮ ಹತ್ರ ಕರೆಸ್ಕೊಂಡು ನಮಗೆ ಏನು ಬೇಕು, ಈಗೇನು ನಮಗೆ ಬಾಂಡ್ ಕೇಳಿದ್ದಾರೆ, ಯಾವ ರೀತಿ 1 ಲಕ್ಷ ರೂಪಾಯಿ ನೀವು ಬಾಂಡ್ ಕೊಡಬೇಕು ಹೋರಾಟ ಮಾಡಬೇಕಂದ್ರೆ ಅಂತ ಹೇಳಿದ್ದಾರೆ, ಆ ರೀತಿ ಅವರು ನಮಗೆ ಒಂದು ಬಾಂಡ್ ಬರ್ಕೊಡಬೇಕು. ನಾವು ಇಷ್ಟು ದಿನದಲ್ಲಿ ನೇಮಕಾತಿ ಮಾಡ್ತೀವಿ, ಅಲ್ಲಿವರೆಗೂ ನೀವು ಹೋರಾಟ ಮಾಡಬೇಡಿ. ಇಲ್ಲ ಅಂದರೆ ನಾವು ಖಂಡಿತವಾಗಿಯೂ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡ್ತೀವಿ, ಹಾಗೆ ಬೆಂಗಳೂರಲ್ಲೂ ಕೂಡ ಹೋರಾಟ ಮಾಡ್ತೀವಿ. ಹೋರಾಟ ಇದು ಅನಿರ್ದಿಷ್ಟ ಅವಧಿ ಆಗಿರುತ್ತಾ ಅಥವಾ ಒಂದಿನಕ್ಕೆ ಸೀಮಿತ ಆಗಿರುತ್ತಾ? ಸರ್, ನಮ್ಮ ಹೋರಾಟ ಅನಿರ್ದಿಷ್ಟ ಅವಧಿ ಆಗಿರುತ್ತೆ. ಸರ್ಕಾರ ನೇಮಕಾತಿ ಮಾಡೋವರೆಗೂ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಅನಿರ್ದಿಷ್ಟ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್. ಸರ್ಕಾರ ನೇಮಕಾತಿ ಮಾಡಿಕೊಡ್ಬೇಕು. ಯಾಕಂದರೆ ಈಗ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಬಂದು ಓದಿದ್ದಾರೆ ಇಷ್ಟು ದಿನ, ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಈಗ ಮುಂದಾಗ್ತಾ ಇದ್ದರೆ ಅವ್ರಿಗೆ ಯಾವಾಗ ಎಕ್ಸಾಮ್ ಆಗ್ತದೆ ಅದೇ ಅನಿರ್ದಿಷ್ಟವಾದ ನಂತರ ವಿದ್ಯಾರ್ಥಿಗಳು ಭಾಳ ಹಣಕಾಸಿನ ರೀತಿಯಲ್ಲಿ ಮತ್ತು ಅವ್ರ ಮನೆಯಲ್ಲಿ ಒತ್ತಡನೂ ಜಾಸ್ತಿ ಆಗ್ತಿದೆ. ಅದರಿಂದ ಸರ್ಕಾರ ಬೇಗ ನೇಮಕಾತಿ ಮಾಡಿಕೊಡ್ಬೇಕು. ನೇಮಕಾತಿ ವಿಚಾರದಲ್ಲಿ ಸರ್ಕಾರ ನ್ಯಾಯಯುತವಾಗಿ ನಡ್ಕೊಂಡಿಲ್ಲ ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ನೇಮಕಾತಿ ಆಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಯಾರು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೋ ಅಂಥವರ ಪ್ರತಿಭಟನೆಯ ಧ್ವನಿಯನ್ನು ಅಡಗಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ನೋಟಿಸ್ ಕೊಡುವ ಮೂಲಕ ಯಾವುದೇ ರೀತಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಅವ್ರನ್ನ ತಡೆಯುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯಿಂದ ಕೈ ಬಿಡಲ್ಲ. ಮುಂದಿನ 17ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೂ ಕೂಡ ಇದೀಗ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಲಿ ಹುದ್ದೆಗೆ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಫೆಬ್ರವರಿ 24ರಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು. ಈ ನಡುವೆ ಇವತ್ತು ಮತ್ತೆ ಪ್ರತಿಭಟಿಸಲು ಮುಂದಾಗಿರುವಂತಹ ಉದ್ಯೋಗ ಆಕಾಂಕ್ಷಿಗಳಿಗೆ ಈಗಾಗಲೇ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇದರಾಚೆಯೂ ಕೂಡ ನಾವು ಮತ್ತೊಮ್ಮೆ ಪ್ರತಿಭಟನೆಯ ರಣಕಹಳೆ ಮೊಳಗಿಸಲು ಕೂಡ ಇದೀಗ ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿರುವಂಥದ್ದು. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇವತ್ತು ನಿಮಗೆ ನಿನ್ನೆ ನೋಟಿಸ್ ಕೊಟ್ಟಿದ್ರು, ಏನು ಅಂತ ನೋಟಿಸ್ ಕೊಟ್ಟರು ಸರ್, ಯಾಕೆ ಅಂತ? ಸರ್, ಇವತ್ತು ಏಪ್ರಿಲ್ 14 ಇವತ್ತೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನವೆಂಬ ನಿರಂತರ ಜ್ಯೋತಿಯನ್ನು ನೀಡಿದ ಶ್ರೇಷ್ಠ ನಾಯಕ ಅವರ ಜನ್ಮದಿನ. ಇವತ್ತು ನಾವು ವಿದ್ಯಾರ್ಥಿಗಳು ಇವತ್ತೇನಿದೆ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ 2,87,000 ಹುದ್ದೆನ ತುಂಬ್ತೀವಂತ ನಮಗೇನೋ ಇವರು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುವ ಮುನ್ನ ನಮಗೆ ಭರವಸೆ ಕೊಟ್ಟಿದ್ರು. ಇದರ ಪ್ರಕಾರ ಸರ್ಕಾರ ನಡ್ಕೊಂಡಿಲ್ಲ. ಆದ್ದರಿಂದ ನಾವು ಸೆಪ್ಟೆಂಬರ್ ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದೀವಿ. ಸರ್ಕಾರ ಹೋದ ಫೆಬ್ರವರಿ 27ನೇ ತಾರೀಕು ಅಧಿಕೃತವಾಗಿ ಆದೇಶ ಹೊರಡಿಸ್ತು, ನಾವು ಮುಂದಿನ 1 ತಿಂಗಳೊಳಗೆ ನೇಮಕಾತಿ ಮಾಡ್ತೀವಂತ. ಆದರೆ ಇಲ್ಲಿ ತನಕ ಯಾವುದೇ ರೀತಿ ನೇಮಕಾತಿ ಮಾಡಿಲ್ಲ. ಆದ್ದರಿಂದ ನಾವು ಏಪ್ರಿಲ್ 14ನೇ ತಾರೀಕು ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಸ್ಟೂಡೆಂಟ್ ಅಸೋಸಿಯೇಷನಿಂದ ಹಮ್ಮಿಕೊಂಡಿದ್ವಿ. ಆದರೆ ಇವರು ಪೊಲೀಸವರು
ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಂಗಿಲ್ಲ ಹಾಗೂ 1,00,000 ರೂಪಾಯಿ ದಂಡ ವಿಧಿಸ್ತೀವಿ ಹಾಗೂ ಮುಂದಿನ 1 ವರ್ಷ ನೀವು ಯಾವುದೇ ರೀತಿ ಪ್ರತಿಭಟನೆ ಮಾಡಂಗಿಲ್ಲ ಅಂತ. ನಾವು ಕೇಳೋದಿಷ್ಟೇ, ಸರ್ಕಾರಕ್ಕೆ ಯಾರು ಜುಡಿಷಿಯಲ್ ಪವರ್ ಕೊಟ್ಟಿದ್ದಂತ, ದಂಡ ವಿಧಿಸುವ ಹಕ್ಕು ಸರ್ಕಾರಕ್ಕೆ ಯಾರು ಕೊಟ್ಟಿದ್ದು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸ್ತಾ ಇದ್ದಾರೆ. ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಇದೇ ತಿಂಗಳು 17ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಅವತ್ತಿನ ಪ್ರತಿಭಟನೆ ರೂಪರೇಷೆ ಹೆಂಗಿರುತ್ತೆ ಸರ್? ಅಂದರೆ ಈಗಾಗಲೇ ನಾವು ನೋಡಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಾಯಿತು, ಎಲ್ಲ ರೀತಿಯಾದಂಥ ಹೋರಾಟಗಳ ಮೂಲಕ ಎಲ್ಲ ಕೇಳ್ಕೊಂಡಾಯಿತು. ಬಟ್ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗೆ ಸರ್ಕಾರದ ಉದ್ದೇಶ ಏನಿದೆ ಅಂತಂದರೆ, ನಾವು ಒಳ ಮೀಸಲಾತಿ ಅನ್ನೋ ಕೆಲವೊಂದಿಷ್ಟು ತೊಡಕುಗಳನ್ನ ತಂದಿಟ್ಬಿಟ್ಟು ಪದೇ ಪದೇ ನೇಮಕಾತಿ ವಿಚಾರವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ರಾಜ್ಯಾದ್ಯಂತ ಇರುವಂಥ ಎಲ್ಲ ಆಸ್ಪಿರೆಂಟ್ಸ್ಗಳ ಧ್ವನಿ. ಇವತ್ತು ಧಾರವಾಡದಲ್ಲಿ ಒಂದು 50,000 ಜನ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದರಂಥ 50,000 ಜನ ಇನ್ನೂ ಬೇರೆ ಬೇರೆ ಕಡೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲೂ. ಸೊ ನಾವು ಈಗ ಧಾರವಾಡದಲ್ಲಂತೂ ನಮ್ಗೆ ಅವಕಾಶ ಕೊಟ್ಟಿಲ್ಲ, ಹೋರಾಟವನ್ನು ಹತ್ತಿಕ್ಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಹೋರಾಟ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಸೊ ಅದಕ್ಕೆ ಬೆಂಗಳೂರಲ್ಲಿ 17ನೇ ತಾರೀಕು ನಾವು ಇವತ್ತು ಅವಕಾಶವನ್ನು ಪಡ್ಕೋತೀವಿ, ಇಲ್ಲಿ ಸ್ಟೇಷನ್ ಮೂಲಕ ಪಡ್ಕೊಂಡು 17ನೇ ತಾರೀಕು ಹೋರಾಟವನ್ನು ಫಿಕ್ಸ್ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆಸಿ, ಇಲ್ಲಿನ ಶಕ್ತಿ ಸೌಧದಲ್ಲಿ ಏನು ಕೂತ್ಕೊಂಡಿದ್ದಾರೆ ಇವರು, ನಮಗೆ ನೇಮಕಾತಿಯನ್ನು ಮಾಡದೆ ನ್ಯಾಯವನ್ನು ಕೊಡದೆ ಕೂತಿದಾರಲ್ಲ, ಅವರನ್ನು ನಮ್ಮ ಹತ್ರ ಕರೆಸ್ಕೊಂಡು ನಮಗೆ ಏನು ಬೇಕು, ಈಗೇನು ನಮಗೆ ಬಾಂಡ್ ಕೇಳಿದ್ದಾರೆ, ಯಾವ ರೀತಿ 1,00,000 ರೂಪಾಯಿ ನೀವು ಬಾಂಡ್ ಕೊಡಬೇಕು ಹೋರಾಟ ಮಾಡಬೇಕಂದ್ರೆ ಅಂತ ಹೇಳಿದ್ದಾರೆ, ಆ ರೀತಿ ಅವರು ನಮಗೆ ಒಂದು ಬಾಂಡ್ ಬರ್ಕೊಡ್ಬೇಕು. ನಾವು ಇಷ್ಟು ದಿನದಲ್ಲಿ ನೇಮಕಾತಿ ಮಾಡ್ತೀವಿ, ಅಲ್ಲಿವರೆಗೂ ನೀವು ಹೋರಾಟ ಮಾಡಬೇಡಿ. ಇಲ್ಲ ಅಂದರೆ ನಾವು ಖಂಡಿತವಾಗಿಯೂ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡ್ತೀವಿ, ಹಾಗೆ ಬೆಂಗಳೂರಲ್ಲೂ ಕೂಡ ಹೋರಾಟ ಮಾಡ್ತೀವಿ. ಹೋರಾಟ ಇದು ಅನಿರ್ದಿಷ್ಟ ಅವಧಿ ಆಗಿರುತ್ತಾ ಅಥವಾ ಒಂದಿನಕ್ಕೆ ಸೀಮಿತ ಆಗಿರುತ್ತಾ? ಸರ್, ನಮ್ಮ ಹೋರಾಟ ಅನಿರ್ದಿಷ್ಟ ಅವಧಿ ಆಗಿರುತ್ತೆ. ಸರ್ಕಾರ ನೇಮಕಾತಿ ಮಾಡೋವರೆಗೂ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಅನಿರ್ದಿಷ್ಟ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್. ಸರ್ಕಾರ ನೇಮಕಾತಿ ಮಾಡಿಕೊಡ್ಬೇಕು. ಯಾಕಂದರೆ ಈಗ ವಿದ್ಯಾರ್ಥಿಗಳ ಶಾಲೆಯಲ್ಲಿ ಬಂದು ಓದಿದ್ದಾರೆ ಇಷ್ಟು ದಿನ, ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಈಗ ಮುಂದಾಗ್ತಾ ಇದ್ದರೆ ಅವ್ರಿಗೆ ಯಾವಾಗ ಎಕ್ಸಾಮ್ ಆಗ್ತದೆ ಅದೇ ಅನಿರ್ದಿಷ್ಟವಾದ ನಂತರ ವಿದ್ಯಾರ್ಥಿಗಳು ಭಾಳ ಹಣಕಾಸಿನ ರೀತಿಯಲ್ಲಿ ಮತ್ತು ಅವ್ರ ಮನೆಯಲ್ಲಿ ಒತ್ತಡನೂ ಜಾಸ್ತಿ ಆಗ್ತಿದೆ. ಅದರಿಂದ ಸರ್ಕಾರ ಬೇಗ ನೇಮಕಾತಿ ಮಾಡಿಕೊಡ್ಬೇಕು. ನೇಮಕಾತಿ ವಿಚಾರದಲ್ಲಿ ಸರ್ಕಾರ ನ್ಯಾಯಯುತವಾಗಿ ನಡ್ಕೊಂಡಿಲ್ಲ ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ನೇಮಕಾತಿ ಆಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಯಾರು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೋ ಅಂಥವರ ಪ್ರತಿಭಟನೆಯ ಧ್ವನಿಯನ್ನು ಅಡಗಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ನೋಟಿಸ್ ಕೊಡುವ ಮೂಲಕ ಯಾವುದೇ ರೀತಿ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಅವ್ರನ್ನ ತಡೆಯುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯಿಂದ ಕೈ ಬಿಡಲ್ಲ. ಮುಂದಿನ 17ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೂ ಕೂಡ ಇದೀಗ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಲಿ ಹುದ್ದೆಗೆ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಫೆಬ್ರವರಿ 24ರಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು. ಈ ನಡುವೆ ಇವತ್ತು ಮತ್ತೆ ಪ್ರತಿಭಟಿಸಲು ಮುಂದಾಗಿರುವಂತಹ ಉದ್ಯೋಗ ಆಕಾಂಕ್ಷಿಗಳಿಗೆ ಈಗಾಗಲೇ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇದರಾಚೆಯೂ ಕೂಡ ನಾವು ಮತ್ತೊಮ್ಮೆ ಪ್ರತಿಭಟನೆಯ ರಣಕಹಳೆ ಮೊಳಗಿಸಲು ಕೂಡ ಇದೀಗ ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿರುವಂಥದ್ದು. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇವತ್ತು ನಿಮಗೆ ನಿನ್ನೆ ನೋಟಿಸ್ ಕೊಟ್ಟಿದ್ರು, ಏನು ಅಂತ ನೋಟಿಸ್ ಕೊಟ್ಟರು ಸರ್, ಯಾಕೆ ಅಂತ? ಸರ್, ಇವತ್ತು ಏಪ್ರಿಲ್ 14, ಇವತ್ತೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನವೆಂಬ ನಿರಂತರ ಜ್ಯೋತಿಯನ್ನು ನೀಡಿದ ಶ್ರೇಷ್ಠ ನಾಯಕ ಅವರ ಜನ್ಮದಿನ. ಇವತ್ತು ನಾವು ವಿದ್ಯಾರ್ಥಿಗಳು, ಇವತ್ತೇನಿದೆ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ 2,87,000 ಹುದ್ದೆನ ತುಂಬ್ತೀವಂತ ನಮಗೇನೋ ಇವರು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುವ ಮುನ್ನ ನಮಗೆ ಭರವಸೆ ಕೊಟ್ಟಿದ್ರು. ಇದರ ಪ್ರಕಾರ ಸರ್ಕಾರ ನಡ್ಕೊಂಡಿಲ್ಲ. ಆದ್ದರಿಂದ ನಾವು ಸೆಪ್ಟೆಂಬರ್ ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದೀವಿ. ಸರ್ಕಾರ ಹೋದ ಫೆಬ್ರವರಿ 27ನೇ ತಾರೀಕು ಅಧಿಕೃತವಾಗಿ ಆದೇಶ ಹೊರಡಿಸ್ತು, ನಾವು ಮುಂದಿನ 1 ತಿಂಗಳೊಳಗೆ ನೇಮಕಾತಿ ಮಾಡ್ತೀವಂತ. ಆದರೆ ಇಲ್ಲಿ ತನಕ ಯಾವುದೇ ರೀತಿ ನೇಮಕಾತಿ ಮಾಡಿಲ್ಲ. ಆದ್ದರಿಂದ ನಾವು ಇವತ್ತೇನು ಏಪ್ರಿಲ್ 14ನೇ ತಾರೀಕು ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಸ್ಟೂಡೆಂಟ್ ಅಸೋಸಿಯೇಷನಿಂದ ಹಮ್ಮಿಕೊಂಡಿದ್ವಿ. ಆದರೆ ಇವರು ಪೊಲೀಸವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಯಾವುದೇ ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಂಗಿಲ್ಲ ಹಾಗೂ 1,00,000 ರೂಪಾಯಿ ದಂಡ ವಿಧಿಸ್ತೀವಿ ಹಾಗೂ ಮುಂದಿನ 1 ವರ್ಷ ನೀವು ಯಾವುದೇ ರೀತಿ ಪ್ರತಿಭಟನೆ ಮಾಡಂಗಿಲ್ಲ ಅಂತ. ನಾವು ಕೇಳೋದಿಷ್ಟೇ, ಸರ್ಕಾರಕ್ಕೆ ಯಾರು ಜುಡಿಷಿಯಲ್ ಪವರ್ ಕೊಟ್ಟಿದ್ದಂತ, ದಂಡ ವಿಧಿಸುವ ಹಕ್ಕು ಸರ್ಕಾರಕ್ಕೆ ಯಾರು ಕೊಟ್ಟಿದ್ದು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಧಿಕ್ಕರಿಸ್ತಾ ಇದ್ದಾರೆ. ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಇದೇ ತಿಂಗಳು 17ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಅವತ್ತಿನ ಪ್ರತಿಭಟನೆ ರೂಪರೇಷೆ ಹೆಂಗಿರುತ್ತೆ ಸರ್? ಅಂದರೆ ಈಗಾಗಲೇ ನಾವು ನೋಡಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಾಯಿತು, ಎಲ್ಲ ರೀತಿಯಾದಂಥ ಹೋರಾಟಗಳ ಮೂಲಕ ಎಲ್ಲ ಕೇಳ್ಕೊಂಡಾಯಿತು. ಬಟ್ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗೆ ಸರ್ಕಾರದ ಉದ್ದೇಶ ಏನಿದೆ ಅಂತಂದರೆ, ನಾವು ಒಳ ಮೀಸಲಾತಿ ಅನ್ನೋ ಕೆಲವೊಂದಿಷ್ಟು ತೊಡಕುಗಳನ್ನ ತಂದಿಟ್ಬಿಟ್ಟು ಪದೇ ಪದೇ ನೇಮಕಾತಿ ವಿಚಾರವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ರಾಜ್ಯಾದ್ಯಂತ ಇರುವಂಥ ಎಲ್ಲ ಆಸ್ಪಿರೆಂಟ್ಸ್ಗಳ ಧ್ವನಿ. ಇವತ್ತು ಧಾರವಾಡದಲ್ಲಿ ಒಂದು 50,000 ಜನ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದರಂಥ 50,000 ಜನ ಇನ್ನೂ ಬೇರೆ ಬೇರೆ ಕಡೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲೂ. ಸೊ ನಾವು ಈಗ ಧಾರವಾಡದಲ್ಲಂತೂ ನಮ್ಗೆ ಅವಕಾಶ ಕೊಟ್ಟಿಲ್ಲ,
ಮಾಡಿಲ್ಲ, ಹೋರಾಟವನ್ನು ಹತ್ತಿಕ್ಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಹೋರಾಟ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ. ಸೊ ಅದಕ್ಕೆ ಬೆಂಗಳೂರಲ್ಲಿ 17ನೇ ತಾರೀಕು ನಾವು ಇವತ್ತು ಅವಕಾಶವನ್ನು ಪಡ್ಕೋತೀವಿ, ಇಲ್ಲಿ ಸ್ಟೇಷನ್ ಮೂಲಕ ಪಡ್ಕೊಂಡು 17ನೇ ತಾರೀಕು ಹೋರಾಟವನ್ನು ಫಿಕ್ಸ್ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆಸಿ, ಇಲ್ಲಿನ ಶಕ್ತಿ ಸೌಧದಲ್ಲಿ ಏನು ಕೂತ್ಕೊಂಡಿದ್ದಾರೆ ಇವರು, ನಮಗೆ ನೇಮಕಾತಿಯನ್ನು ಮಾಡದೆ ನ್ಯಾಯವನ್ನು ಕೊಡದೆ ಕೂತಿದಾರಲ್ಲ ಅವರನ್ನು ನಮ್ಮ ಹತ್ರ ಕರೆಸ್ಕೊಂಡು ನಮಗೆ ಏನು ಬೇಕು, ಈಗೇನು ನಮಗೆ ಬಾಂಡ್ ಕೇಳಿದ್ದಾರೆ, ಯಾವ ರೀತಿ 1 ಲಕ್ಷ ರೂಪಾಯಿ ನೀವು ಬಾಂಡ್ ಕೊಡಬೇಕು ಹೋರಾಟ ಮಾಡಬೇಕಂದ್ರೆ ಅಂತ ಹೇಳಿದ್ದಾರೆ, ಆ ರೀತಿ ಅವರು ನಮಗೆ ಒಂದು ಬಾಂಡ್ ಬರ್ಕೊಡ್ಬೇಕು. ನಾವು ಇಷ್ಟು ದಿನದಲ್ಲಿ ನೇಮಕಾತಿ ಮಾಡ್ತೀವಿ, ಅಲ್ಲಿವರೆಗೂ ನೀವು ಹೋರಾಟ ಮಾಡಬೇಡಿ. ಇಲ್ಲ ಅಂದರೆ ನಾವು ಖಂಡಿತವಾಗಿಯೂ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡ್ತೀವಿ, ಹಾಗೆ ಬೆಂಗಳೂರಲ್ಲೂ ಕೂಡ ಹೋರಾಟ ಮಾಡ್ತೀವಿ. ಹೋರಾಟ ಇದು ಅನಿರ್ದಿಷ್ಟ ಅವಧಿ ಆಗಿರುತ್ತಾ ಅಥವಾ ಒಂದಿನಕ್ಕೆ ಸೀಮಿತ ಆಗಿರುತ್ತಾ? ಸರ್, ನಮ್ಮ ಹೋರಾಟ ಅನಿರ್ದಿಷ್ಟ ಅವಧಿಯಾಗಿರುತ್ತೆ. ಸರ್ಕಾರ ನೇಮಕಾತಿ ಮಾಡೋವರೆಗೂ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಅನಿರ್ದಿಷ್ಟ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್. ಸರ್ಕಾರ ನೇಮಕಾತಿ ಮಾಡಿಕೊಡ್ಬೇಕು. ಯಾಕಂದರೆ ಈಗ ವಿದ್ಯಾರ್ಥಿಗಳ ಶಾಲೆಯಲ್ಲಿ ಬಂದು ಓದಿದ್ದಾರೆ ಇಷ್ಟು ದಿನ, ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಈಗ ಮುಂದಾಗ್ತಾ ಇದ್ದರೆ ಅವ್ರಿಗೆ ಯಾವಾಗ ಎಕ್ಸಾಮ್ ಆಗ್ತದೆ ಅದೇ ಅನಿರ್ದಿಷ್ಟವಾದ ನಂತರ ವಿದ್ಯಾರ್ಥಿಗಳು ಭಾಳ ಹಣಕಾಸಿನ ರೀತಿಯಲ್ಲಿ ಮತ್ತು ಅವ್ರ ಮನೆಯಲ್ಲಿ ಒತ್ತಡನೂ ಜಾಸ್ತಿ ಆಗ್ತಿದೆ. ಅದರಿಂದ ಸರ್ಕಾರ ಬೇಗ ನೇಮಕಾತಿ ಮಾಡಿಕೊಡ್ಬೇಕು. ನೇಮಕಾತಿ ವಿಚಾರದಲ್ಲಿ ಸರ್ಕಾರ ನ್ಯಾಯಯುತವಾಗಿ ನಡ್ಕೊಂಡಿಲ್ಲ ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ನೇಮಕಾತಿ ಆಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಯಾರು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೋ ಅಂಥವರ ಪ್ರತಿಭಟನೆಯ ಧ್ವನಿಯನ್ನು ಅಡಗಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ನೋಟಿಸ್ ಕೊಡುವ ಮೂಲಕ ಯಾವುದೇ ರೀತಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಅವ್ರನ್ನ ತಡೆಯುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯಿಂದ ಕೈ ಬಿಡಲ್ಲ. ಮುಂದಿನ 17ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೂ ಕೂಡ ಇದೀಗ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.